ಎಲ್ಲರಿಗೂ ನಮಸ್ಕಾರ. 3 ದಿವಸ ಆಗ್ಲಿಕ್ಕೆ ಬಂತು. ಇಡೀ ಭಾರತದೊಳಗ, ಇಡೀ ಭಾರತದ ರಾಜಕೀಯ ವಲಯದೊಳಗ ಓಡ್ಲಿಕತ್ತಿದ್ ಒಂದೇ ಒಂದು ಮಾತು. ಅಲ್ಲೆಲ್ಲೋ ದೂರದ ಅಮೆರಿಕಾದೊಳಗೆ ನಿಂತ್ಕೊಂಡು ಅಲ್ಲಿನ ಅಧ್ಯಕ್ಷ ಮಾತಾಡಿದ ಮಾತುಗಳು ನಮ್ಮ ದೇಶದೊಳಗ ಒಂದು ದೊಡ್ಡ ಸಂಚಲನನ ಸೃಷ್ಟಿ ಮಾಡ್ಯಾವ. ಭಾರತದ ಚುನಾವಣೆ ಬಗ್ಗೆ ಭಾರತದ ಚುನಾವಣೆ ಬಗ್ಗೆ ಟ್ರಂಪ್ ಮಾತಾಡಿದ್ದು, ಅದಕ್ಕಿಂತ ಹೆಚ್ಚಾಗಿ ಮೋದಿಯನ್ನ ಸೋಲಿಸ್ಲಿಕ್ಕೆ ಅಲ್ಲಿನ ಅಂದಿನ ಸರ್ಕಾರನ ಷಡ್ಯಂತ್ರ ರಚಿಸಿತ್ತು ಅನ್ನೋ ರೀತಿಯೊಳಗೆ ಟ್ರಂಪ್ ಒಂದು ವಿಸ್ಫೋಟಕ ಮಾಹಿತಿ ನೀಡಿದ್ದು ಭಾರತದೊಳಗ ದೊಡ್ಡ ಅಲ್ಲೋಲ ಕಲ್ಲೋಲನ ಸೃಷ್ಟಿ ಮಾಡ್ಯಾವ. ಅಷ್ಟೇ ಅಲ್ಲ, ಇದು ಜನಸಾಮಾನ್ಯರ ಮನಸ್ಸಿನೊಳಗೂ ಈ ಟ್ರಂಪ್ನ ಈ ಮಾತುಗಳು ಹಲವು ಸಂದೇಹ ಸಂಶಯಗಳನ್ನ ಹುಟ್ಟಾಕ್ಯಾವ. ಆ ಕುರಿತ ಎಲ್ಲಾ ಒಂದು ಡೀಟೇಲ್ಡ್ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ನಿಗೂಢ ರಹಸ್ಯಗಳು ಇವತ್ತು ನಾನು ನಿಮ್ ಮುಂದೆ ಹೇಳ್ತೇನೆ. ನನ್ನ ಹತ್ರ ಎಲ್ಲ ಲಿಸ್ಟ್ ಅದ, ಏನು ಯಾಕ ಏನು ಅಂತ. ಟ್ರಂಪ್ ಯಾಕೆ ಹೇಳ್ದ, ಈಗಲೇ ಯಾಕೆ ಹೇಳ್ದ, ಅದ್ರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಎಲ್ಲಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಟ್ರಂಪ್ ಹೇಳಿದ್ದೇನು, ಹೇಳಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಮೊದ್ಲು ಹೇಳ್ಬಿಡ್ತೇನೆ. ಟ್ರಂಪ್ ಏನ್ ಹೇಳ್ದ ಅನ್ನುವಂಥದ್ದು ಅವ್ರ ಮಾತೊಳಗೆ ಹೇಳ್ತೇನೆ. ಅಮೆರಿಕಾದ ಮಿಯಾಮಿ ಒಳಗೆ ಮಾತಾಡ್ತಾ ಟ್ರಂಪ್ ಹೇಳ್ತಾರ, ಭಾರತದೊಳಗೆ ಮತದಾನ ಪ್ರಮಾಣ ಹೆಚ್ಚಿಸೋದಕ್ಕೆ ಅಮೆರಿಕಾದಿಂದ $21 ಮಿಲಿಯನ್ ನೀಡಲಾಗ್ತಿತ್ತು. $21 ಮಿಲಿಯನ್ ಅಂದ್ರೆ 182 ಕೋಟಿ ಭಾರತದ ಇದ್ರೊಳಗೆ $21 ಮಿಲಿಯನ್ ನೀಡಲಾಗ್ತಿತ್ತು. ಅಷ್ಟಕ್ಕೂ ಭಾರತದ ಮತ ಪ್ರಮಾಣ ನಾವ್ಯಾಕೆ ಹೆಚ್ಚಿಸ್ಬೇಕು ಅನ್ನುವಂತ ಪ್ರಶ್ನೆ ಹಾಕ್ತಾರೆ ಟ್ರಂಪ್. ನಮ್ದೇ ಸಾಕಷ್ಟು ಸಮಸ್ಯೆಗಳವ. ಹಿಂಗಿರುವಾಗ ಅದನ್ನ ಬಗೆಹರಿಸೋ ಕಡೆ ನಾವು ಗಮನ ಕೊಡೋದು ಬಿಟ್ಟು ಭಾರತದ ಮತ ಪ್ರಮಾಣ ಹೆಚ್ಚಿಸ್ಲಿಕ್ಕೆ ನಾವ್ಯಾಕೆ $21 ಮಿಲಿಯನ್ ಕೊಡ್ಬೇಕು ಅಂತ ಟ್ರಂಪ್ ಹೇಳ್ತಾರೆ. ಇದು ಓಕೆ ಒಂದ್ ಲೆಕ್ಕಕ್ಕೆ. ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರ, ಅದು ದೊಡ್ಡ ಬಾಂಬ್ ಹಾಕ್ಬಿಡ್ತು ಭಾರತದ. ಒಂದು ಏನೋ ಮಾತಿನ ಬಾಂಬ್ ಭಾರತದೊಳಗೆ ಹಾಕ್ತೀಯೇನೋ. ಈ $21 ಮಿಲಿಯನ್ ಕೊಟ್ಟಿದ್ರ ಹಿಂದೆ ಬೇರೆ ಯಾರನ್ನೋ ಆಯ್ಕೆ ಮಾಡುವ ಉದ್ದೇಶ ಇತ್ತು ಅಂತ ನನಗೆ ಅನಿಸ್ತದ ಅಂತ ಟ್ರಂಪ್ ಹೇಳ್ತಾರೆ. ಈ ಮಾತುಗಳು ಈಗ ದೊಡ್ಡ ಸಂಚಲನ ಸೃಷ್ಟಿ ಮಾಡಿ. ಇನ್ ಡೀಟೇಲ್ ಹೇಳೋದಕ್ಕಿಂತ ಮುಂಚೆ ಟ್ರಂಪ್ ಈ ಮಾತು ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನು ಹೇಳ್ತೀನಿ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಹೊಸ ಇಲಾಖೆಯನ್ನ ಹುಟ್ಟಾಕ್ತಾರ, ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಅಂತ, ಕಾರ್ಯದಕ್ಷತಾ ಇಲಾಖೆ ಅಂತ. ಇದು ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅಥವಾ ಸಂವಿಧಾನಬದ್ಧವಾದ ಒಂದು ಇಲಾಖೆ ಏನಲ್ಲ. ಅಥವಾ ಇದು ಅಮೆರಿಕದ ಕಾಂಗ್ರೆಸ್ ಮನ್ಗಳು, ಅಮೆರಿಕದ ಸಂಸದರ ಒಮ್ಮತದಿಂದ ಹುಟ್ಟಿದಂತ ನಿರ್ಮಾಣವಾದಂತ ಸಂಸ್ಥೆನೂ ಅಲ್ಲ ಇದು ಯಾವುದು ಕಾರ್ಯದಕ್ಷತಾ ಇಲಾಖೆ. ಬದಲಾಗಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಈ ತನ್ನ ಕಾರ್ಯಾದೇಶದ ಮೂಲಕ, ಎಕ್ಸಿಕ್ಯೂಟಿವ್ ಆರ್ಡರ್ ಹೊರಡಿಸೋದ್ರ ಮೂಲಕ ಈ ಒಂದು ಇಲಾಖೆಯನ್ನ ಹುಟ್ಟಾಕ್ತಾರೆ, ಯಾವುದು ಕಾರ್ಯದಕ್ಷತಾ ಇಲಾಖೆ. ಇದ್ರ ಉದ್ದೇಶ ಏನು, ಅಮೆರಿಕದ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಮನಿ, ಅಮೆರಿಕದ ತೆರಿಗೆದಾರರ ರೊಕ್ಕ ಎಲ್ಲೆಲ್ಲೆಲ್ಲೋ ಪೋಲಾಗಿ ಹೋಗ್ತಿತ್ತು. ಅದ್ರೊಳಗೆ ಮುಖ್ಯವಾಗಿ ಯಾವ್ಯಾವ್ದೋ ದೇಶಗಳಿಗೆ, ಅಭಿವೃದ್ಧಿ ಹೊಂದುವಂತ ದೇಶ ಅಂತಾರು ತಗೊಳ್ಳಿ ಅಥವಾ ಎಂತಾರು ತಗೊಳ್ಳಿ ನೀವು, ಯಾವ್ಯಾವ್ದೋ ದೇಶಗಳಿಗೆ ಆರ್ಥಿಕ ನೆರವಿನ ರೂಪದೊಳಗೆ ಹೋಗ್ತಿತ್ತು. ಅದು ಏನಾಗ್ತಿತ್ತು ಅಂತ ದೇವ್ರಿಗೆ ಗೊತ್ತು. ಅದ್ರ ಲೆಕ್ಕ ಎಷ್ಟು ಸಿಕ್ತು ಎಷ್ಟು ಬಿಡ್ತಿತ್ತು ಅನ್ನುವಂಥದ್ದು ಇಲ್ಲಿವರೆಗೂ ಒಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆದ್ರೆ ಹೋಗ್ತಿತ್ತು. ಇದನ್ನೆಲ್ಲ ಕಟ್ ಮಾಡಬೇಕು, ನಮ್ಮ ಹಣ, ನಮ್ಮ ದೇಶದ ತೆರಿಗೆದಾರರ ಹಣ ಮತ್ತೊಂದು ದೇಶಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು. ಜೊತೆಗೆ ನಮ್ಮ ದೇಶದ ತೆರಿಗೆದಾರರ ಹಣ ನಮ್ಮ ದೇಶದ ಆರ್ಥಿಕ ಬಲವರ್ಧನೆಗೆ ಉಪಯೋಗ ಆಗಬೇಕು ಅನ್ನುವಂತ ಕಾರಣದಿಂದ ಹುಟ್ಟಾಕಿದಂತ ಸಂಸ್ಥೆ ಈ ಒಂದು ಕಾರ್ಯದಕ್ಷತಾ ಇಲಾಖೆ. ಇದ್ರ ಮುಖ್ಯ ಉದ್ದೇಶ ಸಿಂಪಲ್ ವರ್ಡ್ಸ್ ಒಳಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇದು ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಮನಿ ಏನದಲ್ಲ, ಅದನ್ನ ಪೋಲಾಗದಂತೆ, ವೇಸ್ಟ್ ಆಗದಂತೆ ನೋಡಿಕೊಂಡು ತಮ್ಮದೇ ದೇಶದ ಆರ್ಥಿಕ ಬಲವರ್ಧನೆಗೆ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು, ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಕಾರ್ಯದಕ್ಷತಾ ಇಲಾಖೆಯನ್ನು ಹುಟ್ಟಾಕಿದ್ರು. ಈ ಇಲಾಖೆಯ ಮುಖ್ಯಸ್ಥರನ್ನಾಗಿ ಟ್ರಂಪ್ ನೇಮಿಸಿದ್ದು ಎಲಾನ್ ಮಸ್ಕ್ ಅನ್ನ, ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಅನ್ನ ಈ ಒಂದು ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಿಸ್ತಾರೆ. ಅಧಿಕಾರ ವಹಿಸಿಕೊಂಡ ನಂತರ ಮಸ್ಕ್ ಬಹಳ ಅತಿ ವೇಗದೊಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ನಿಟ್ಟಿನೊಳಗೆ ಅವ್ರು ಮಾಡಿದಂತ ಕೆಲವು ಮೊದಲ ಕೆಲಸಗಳು ಮುಖ್ಯವಾಗಿದ್ದೇನಪ್ಪಾ ಅಂತಂದ್ರೆ, ಅಮೆರಿಕಾದಿಂದ ಬೇರೆ ಬೇರೆ ದೇಶಗಳಿಗೆ ಏನ್ ಆರ್ಥಿಕ ನೆರವು ಹೋಗ್ತಿತ್ತಲ್ಲ ಅದನ್ನು ಕಡಿತ ಮಾಡಿದ್ರು. ಹೆಂಗ್ ಹೋಗ್ತಿತ್ತು ಆರ್ಥಿಕ ನೆರವು ಅನ್ನುವಂಥದ್ದನ್ನು ಹೇಳ್ಬಿಡ್ತೇನೆ, ಯಾಕಂದ್ರೆ ಅದೇ ಇಂಪಾರ್ಟೆಂಟ್. ಅಮೆರಿಕಾದೊಳಗ USAID ಅನ್ನುವಂತ ಒಂದು ಸಂಸ್ಥೆ ಅದ, ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಹೇಳಿ.
ಇದನ್ನ ಜಾನ್ ಎಫ್ ಕೆನಡಿ 1961 ಸ್ಥಾಪನೆ ಮಾಡ್ತಾರೆ. ಕೋಲ್ಡ್ ವಾರ್ ಸಮಯದೊಳಗ ಜಾನ್ ಎಫ್ ಕೆನಡಿ ಅಂದಿನ ಅಮೆರಿಕ ಅಧ್ಯಕ್ಷ ಸ್ಥಾಪನೆ ಮಾಡ್ತಾರೆ. ಏನ್ ಉದ್ದೇಶ? ದೇಶದ ಜಗತ್ತಿನ ವಿವಿಧ ದೇಶಗಳಿಗೆ, ಅಂದ್ರೆ ಅಭಿವೃದ್ಧಿ ಹೊಂದುವಂತಹ ದೇಶಗಳಿಗೆ ಅಥವಾ ಇನ್ನಿತರ ದೇಶಗಳ ಕೆಲ ಸಾಮಾಜಿಕ ಕಾರ್ಯಗಳಿಗೆ ಹಣ ಕೊಡಬೇಕು, ಅಮೆರಿಕ ಆರ್ಥಿಕ ನೆರವು ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಈ USAID ಅನ್ನುವಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತಿಗೂ ಇವತ್ತಿಗೂ ಈ ಸಂಸ್ಥೆಯಿಂದ ಭಾರತಕ್ಕ ಜೊತೆಗೆ ಇನ್ನೂ ಹಲವಾರು ದೇಶಗಳಿಗೆ ರೊಕ್ಕ ಹೋಗ್ತದ, ನಿಧಿಯ ರೂಪದೊಳಗ, ದೇಣಿಗೆಯ ರೂಪದೊಳಗ. ಈ ಒಂದು ಸಂಸ್ಥೆ ಏನದಲ್ಲ, ಇದ್ರೊಳಗೆ ಸಾಕಷ್ಟು ಲೂಪ್ ಹೋಲ್ಸ್ ಅವ. ಈ ಸಂಸ್ಥೆ ಮೇಲೆ ಸಾಕಷ್ಟು ಆರೋಪಗಳವ. ತನ್ನ ಹಿತಾಸಕ್ತಿ, ಆಯಾಯ ಸರ್ಕಾರದ ಹಿತಾಸಕ್ತಿಗೆ ತಕ್ಕಂತೆ ಈ ಒಂದು USAID ಏನದಲ್ಲ ಕೆಲಸ ಮಾಡ್ತದ. ಉದಾಹರಣೆಗೆ ಈಗ ಯಾವುದೋ ಒಂದು ಪಾಕಿಸ್ತಾನದೊಳಗ ಅಥವಾ ಭಾರತದೊಳಗ ತನ್ನ ಒಂದು ಉದ್ದೇಶ, ಅಂದಿನ ಯಾವ್ದು ಆವತ್ತು ಯಾವ ಸರ್ಕಾರ ಇರ್ತದಲ್ಲ, ಆ ಸರ್ಕಾರದ ಉದ್ದೇಶ ಸ್ಥಾಪನೆ ಮಾಡ್ಲಿಕ್ಕಾಗಿ ಈ ಒಂದು USAID ಸಂಸ್ಥೆ ಹಣ ಕೊಟ್ಟು ಕೆಲಸ ಮಾಡಿಸ್ಕೋತದ ಅನ್ನುವಂಥ ಆರೋಪಗಳು ಅವ. ಅದೆಲ್ಲ ಒಂದ್ ಕಡೆ ಇರ್ಲಿ. ಈ USAID ಏನದ ಭಾರತಕ್ಕೆ $21 ಮಿಲಿಯನ್ ಚುನಾವಣಾ ಮತದಾನ ಹೆಚ್ಚಿಸುವ ಹೆಸರಿನೊಳಗೆ ಕೊಟ್ಟಿತ್ತು ಅನ್ನುವಂಥದ್ದನ್ನ ಎಲಾನ್ ಮಸ್ಕ್ ಕಂಡುಹಿಡಿತಾರೆ. ಗೊತ್ತಾಗ್ತದೆ, ಅದು ಕಂಡುಹಿಡಿಯೋದೇನಿಲ್ಲ, ಗೊತ್ತಾಗ್ತದೆ, ಮಾಹಿತಿ ಇರ್ತದೆ. ಬರೇ ಭಾರತಕ್ಕಷ್ಟೇ ಅಲ್ಲ, ಸರ್ಬಿಯಾಗೂ $14 ಮಿಲಿಯನ್ ಹೋಗಿತ್ತು. ಜೊತೆಗೆ ಬಾಂಗ್ಲಾದೇಶಕ್ಕೂ $29 ಮಿಲಿಯನ್ ಹೋಗಿತ್ತು. ಯಾಕ? ಎಲ್ಲ ಬೇಡದ ಅನಾವಶ್ಯಕ ಉದ್ದೇಶಗಳಿಗೆ ಹೋಗಿತ್ತು. ಆರ್ಥಿಕ ನೆರವಿಗೆ ಏನಿಲ್ಲ, ಅಭಿವೃದ್ಧಿಗೆ ಅಂತ ಏನಲ್ಲ, ಎಲ್ಲ ಅನಾವಶ್ಯಕ ಉದ್ದೇಶಗಳಿಗೆ ಹೋಗಿತ್ತು. ಇದನ್ನ ಎಲಾನ್ ಮಸ್ಕ್ ಪಟ್ ಅಂತ ಕಟ್ ಮಾಡ್ತಾರೆ. ಯಾಕೆ ಕೊಡ್ಬೇಕು ನಾವು? ಭಾರತಕ್ಕೆ ಯಾಕೆ $21 ಮಿಲಿಯನ್ ಕೊಡ್ಬೇಕು? ಬಾಂಗ್ಲಾದೇಶಕ್ಕೆ ಯಾಕೆ $29 ಮಿಲಿಯನ್ ಕೊಡ್ಬೇಕು? ಸರ್ಬಿಯಾಕ್ಕೆ ಯಾಕೆ $14 ಮಿಲಿಯನ್ ಕೊಡ್ಬೇಕು ಅಂತ ವಿಚಾರ ಮಾಡಿದ ಎಲಾನ್ ಮಸ್ಕ್ ಎಲ್ಲಾನು ಸ್ಥಗಿತ ಮಾಡ್ತಾರೆ. ಇನ್ಮೇಲೆ ನಾವು ಕೊಡುದಿಲ್ಲ, ಈ ಉದ್ದೇಶಗಳಿಗೆ, ಯಾವ್ಯಾವ ಉದ್ದೇಶಗಳಿಗೆ ಅಲ್ಲಿ ಹೋಗ್ತಿತ್ತು ರೊಕ್ಕ, ಅದನ್ನ ನಾವು ಸ್ಥಗಿತ ಮಾಡ್ತೇವೆ ಅಂತ ಹೇಳ್ತಾರೆ. ಹಿಂಗ್ ಮಾಡಿದ ತಕ್ಷಣ ಮಸ್ಕ್ ಮೇಲೆ ಕೆಲ ಆರೋಪಗಳು ಬರ್ಲಿಕ್ಕೆ ಶುರು ಆಗ್ತಾವ. ಆರೋಪ ವಿರೋಧಗಳು ಶುರು ಆಗ್ತಾವ. ಯಾಕೆ ರದ್ದು ಮಾಡಿದಿರಿ, ಹಿಂಗ ಏನೇನೋ ಬರ್ತಾವ. ಈ ಟೈಮ್ ಒಳಗ ಮಸ್ಕ್ ಬೆನ್ನಿಗೆ ಬಂದ್ ನಿಂತಿದ್ದು ಟ್ರಂಪ್. ಈ ಸಂದರ್ಭದೊಳಗೆ ಬೆನ್ನಿಗೆ ಬಂದ್ ನಿಂತ ಟ್ರಂಪ್ ಈ ಮಾತುಗಳನ್ನ ಹೇಳ್ತಾರೆ. ಯಾವುದು? ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಭಾರತದೊಳಗೆ ಮತದಾನ ಪ್ರಮಾಣ ಹೆಚ್ಚಿಸೋದಕ್ಕೆ ನಾವ್ಯಾಕೆ $21 ಮಿಲಿಯನ್ ಕೊಡಬೇಕು? ಅಷ್ಟಕ್ಕೂ ಭಾರತದ ಮತ ಪ್ರಮಾಣ ನಾವ್ಯಾಕೆ ಹೆಚ್ಚಿಸಬೇಕು? ನನಗನ್ನಿಸ್ತದ ಅಲ್ಲಿ ಬೇರೆ ಇನ್ಯಾರನ್ನು ಆಯ್ಕೆ ಮಾಡೋ ಉದ್ದೇಶದಿಂದ ಹಿಂದಿನ ಸರ್ಕಾರ $21 ಮಿಲಿಯನ್ ಕೊಟ್ಟಿತ್ತು ಅನ್ನುವಂತ ಮಾತನ್ನ ಟ್ರಂಪ್ ಹೇಳ್ತಾರೆ. ಮಸ್ಕಿನ ನಿರ್ಧಾರದ ಬೆಂಬಲವಾಗಿ ನಿಂತ ಟ್ರಂಪ್ ಈ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಈ ಮಾತುಗಳು ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾವೆ. ಇನ್ನು ನೆಕ್ಸ್ಟ್ ಈ USAID ಅಂತ ಏನ್ ಹೇಳಿದ್ನಲ್ಲ ನಿಮ್ಗ, ಈ USAID ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದಕ್ಕಿಂತನೂ ಅದನ್ನ ನಾನು ನಿಮ್ಗೆ ಹೇಳಿದೆ ಈಗ. ಆದ್ರ ಈ ಬೈಡನ್ ಸರ್ಕಾರ ಯಾಕೆ $21 ಮಿಲಿಯನ್ ಕೊಟ್ಟಿತ್ತು ಭಾರತಕ್ಕೆ ಅನ್ನುವಂಥದ್ದು ಒಂದು ಬಿಗ್ ಕ್ವಶನ್. ಹೌದಾ? ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಂದ್ರೆ, ಒಂದು ಎರಡು ಪ್ರಶ್ನೆಗಳು ಹೇಳ್ತಾವ ನಮ್ಮ ಮುಂದೀಗ. ಇಲ್ಲಿ ಟ್ರಂಪ್ ಇಂಡೈರೆಕ್ಟ್ ಆಗಿ ಹೇಳಿದ್ದು ಏನಂದ್ರ, ಈ $21 ಮಿಲಿಯನ್ ಅನ್ನ ಬೈಡನ್ ಸರ್ಕಾರನ ಕೊಟ್ಟಿತ್ತು, ಅಮೆರಿಕದ ಇದು ಭಾರತದೊಳಗ ಮತ್ತಿನ್ಯಾರನ್ನು ಆಯ್ಕೆ ಮಾಡ್ಲಿಕ್ಕೆ ಈ ರೊಕ್ಕ ಕೊಟ್ಟಿತ್ತು ಅಂತ ಟ್ರಂಪ್ ಹೇಳ್ತಾನೆ. ಅಷ್ಟಕ್ಕೂ ಈ ರೊಕ್ಕನ ಎದಕ್ ಕೊಟ್ರು ಬೈಡನ್ ಅನ್ನುವಂತ ಪ್ರಶ್ನೆ ಹೇಳ್ತದೆ. ಭಾರತದ ಏನು ಈ ಒಂದು ಭಾರತದ ಚುನಾವಣೆಗೆ ಹಣ ಕೊಡ್ಲಿಕ್ಕೆ, ಮತದಾನ ಪ್ರಮಾಣ ಹೆಚ್ಚಿಸ್ಲಿಕ್ಕೆ ಈ ಅಮೆರಿಕ ಯಾವ ದೊಣ್ಣೆ ನಾಯಕನ ದೇಶ ಅನ್ನುವಂತ ಒಂದು ಪ್ರಶ್ನೆ ಹೇಳ್ತದೆ. ಆಮೇಲೆ ಇನ್ನೊಂದು, ಯಾವ ಉದ್ದೇಶಕ್ಕಾಗಿ ಒಂದು $21 ಮಿಲಿಯನ್ ಕೊಟ್ಟಿತ್ತಲ್ಲ ಅಮೆರಿಕ, ಕೊಟ್ಟಿದ್ವಿ ಅಂತ ಹೇಳಿತ್ತಲ್ಲ, ಆ ಉದ್ದೇಶ ಈಡೇರೇ ಇಲ್ಲ. ಮತದಾನ ಪ್ರಮಾಣ ಹೆಚ್ಚಿಸಬೇಕು ಅಂತ ಕೊಟ್ಟಿದ್ವಿ ಅಂತ ಹೇಳ್ತಾರ ಅವರು. ಆದ್ರ ಮತದಾನ ಪ್ರಮಾಣ ಇಳಿಕೆ ಆಗ್ಯದ. 2019ಕ್ಕೆ ಹೋಲಿಸಿದ್ರ 67% ಆಗಿತ್ತು, 2024 65% ಆಗ್ಯದ. ಅಂದ್ರ ಅಮೆರಿಕದ ಉದ್ದೇಶ ಈಡೇರೇ ಇಲ್ಲ. ಹಂಗಾದ್ರೆ ಎಲ್ಲಿ ಬಳಕೆ ಆಯ್ತಾ ರೊಕ್ಕ? ಎದಕ್ ಬಳಕೆ ಆಯ್ತಾ ರೊಕ್ಕ? ಮತದಾನ ಪ್ರಮಾಣ ಹೆಚ್ಚಿಸ್ಲಿಕ್ಕೆ ಅಂತ ನಾವು ಕೊಟ್ಟಿವಿ ಅಂತ ಹೇಳಿದಂತ ಅಮೆರಿಕದ ಉದ್ದೇಶ ಎಲ್ಲಿ ಹೋಯ್ತು ಅನ್ನುವಂತ ಒಂದು ಪ್ರಶ್ನೆ ಬರ್ತದ. ಆಮೇಲೆ ಈ ಭಾರತದ ಚುನಾವಣೆ ಸಂದರ್ಭದೊಳಗ ಅಮೆರಿಕ ಹಣ ಕಳಿಸ್ತಾ ಇರೋದು ಇದೇ ಮೊದ್ಲೇನಲ್ಲ. ಹಂಗ್ ನೋಡಿದ್ರೆ ನಿಮ್ಗೆ ಹೇಳ್ಬೇಕಂದ್ರ 2014 ಸಹಿತ $21 ಮಿಲಿಯನ್ ಅಮೆರಿಕ ಕಳಿಸಿತ್ತು. ಅಂದ್ರೆ 182 ಕೋಟಿನ ಅಮೆರಿಕ ಕಳಿಸಿತ್ತು. ಯಾಕ? ಮತದಾನ ಜಾಗೃತಿಗಂತ. ಈ ಹಂಗ ನೋಡಿದ್ರ 2019 ಭಾರತ ಚುನಾವಣೆ ಕಂಪೇರ್ ಮಾಡಿದ್ರ
2019 ಈಗೇನ್ ಚುನಾವಣೆ ನಡೀತಲ್ಲ ಅಮೆರಿಕಾದೊಳಗ, ಅದು ಮತ್ತೆ ಹಿಂದಿನ ಚುನಾವಣೆ ಎರಡನ್ನೂ ಕಂಪೇರ್ ಮಾಡಿದ್ರೆ ಭಾರತದೊಳಗೆ ಎಷ್ಟು ಮತದಾನ ಪ್ರಮಾಣ ಆಗಿತ್ತು ಅದಕ್ಕಿಂತ ಕಡಿಮೆ ಮತದಾನ ಪ್ರಮಾಣ ಅಲ್ಲಾಗಿದೆ. ಮತದಾನ ಜಾಗೃತಿ ಬೇಕಾಗಿರೋದು ಅಲ್ಲಿ, ನಮಗಲ್ಲ. ಆದ್ರೆ ಇವ್ರು ಏನ್ ಮಾಡ್ತಾರಂದ್ರ ಪ್ರಜಾಪ್ರಭುತ್ವದ ಬಿಟ್ಟಿ ಉಪದೇಶ ಮಾಡುವಂತ ಅಮೆರಿಕ ಭಾರತದೊಳಗೆ ಮತದಾನ ಪ್ರಮಾಣ ಹೆಚ್ಚಿಗೆ ಮಾಡ್ಲಿಕ್ಕೆ 2014 ಮತದಾನ ಪ್ರಮಾಣ ಅಲ್ಲ, ಮತದಾನ ಜಾಗೃತಿ ಮೂಡಿಸ್ಲಿಕ್ಕೆ 2014 $21 ಮಿಲಿಯನ್ ಕಳಿಸ್ತಾರೆ. ಎಂತ ಒಂದು ವಿಪರ್ಯಾಸ ನೋಡ್ರಿ. ಅಲ್ಲೇ ಇಲ್ಲ ಮೊದಲನೇದಾಗಿ ಮತದಾನ ಜಾಗೃತಿ, ಅವ್ರು ನಮಗ್ ಕಳಿಸ್ತಾರ. ಮತ್ತು ಇನ್ನು 2019 ಎಲೆಕ್ಷನ್ ಒಳಗ ಅವಾಗ ಯಾರ ಸರ್ಕಾರ ಇತ್ತು? 2014 ಒಬಾಮಾ ಸರ್ಕಾರ ಇತ್ತು, ಬರಾಕ್ ಒಬಾಮಾ ಡೆಮೊಕ್ರೆಟಿಕ್ ಸರ್ಕಾರ ಇತ್ತು. ಆದ್ರೆ ಟ್ರಂಪ್ ಏನ್ ಸಾಚಾ ಅಲ್ಲ. ಯಾಕಂತ ಹೇಳ್ತೇವೆ, ಟ್ರಂಪ್ ಅವಧಿ ಒಳಗ 2019 ಟ್ರಂಪ್ ಇದ್ದ. ಟ್ರಂಪ್ ಅವಧಿ ಒಳಗ ಭಾರತಕ್ಕೆ ಬಂದಿದ್ದ ಎಷ್ಟು ರೊಕ್ಕ, ಅಲೋಕೇಟ್ ಆಗಿದ್ದ ಎಷ್ಟು ರೊಕ್ಕ? $480 ಮಿಲಿಯನ್. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿತ್ತು, ಈ ರೊಕ್ಕ ಪ್ರದೇಶವಾರು ಹಂಚಿಕೆ ಆಗಬೇಕು. ಈ $480 ಮಿಲಿಯನ್ ಪ್ರದೇಶವಾರು ಹಂಚಿಕೆ ಆಗಬೇಕು ಅಂತ ಮೊದಲೇ ನಿರ್ಧಾರ ಆಗಿತ್ತು. ಆದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತದ, ಭಾರತದ ಚುನಾವಣಾ ಆಯೋಗ ಈ ಹಣನ ತಡೀತದ, ಬ್ಲಾಕ್ ಮಾಡ್ತದ. ಹಂಗಾಗಿ ಇದು ಅಷ್ಟು ಎಫೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ 2019 ಚುನಾವಣೆ ಒಳಗೆ. ಅಂದ್ರೆ 2019 ಚುನಾವಣೆ ಏನ್ ಟ್ರಂಪ್ ಆರೋಪ ಮಾಡ್ಲಿಕತ್ತಾರಲ್ಲ, ಅಷ್ಟು ಕೊಟ್ರು ಇಷ್ಟು ಕೊಟ್ರು, ಆ ಸರ್ಕಾರ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಇದು ಹಂಗಿಂಗಂತ. ಅವ್ರ ಸರ್ಕಾರ ಇದ್ದಾಗೂ 2019 USA $480 ಮಿಲಿಯನ್ ಭಾರತಕ್ಕೆ ಕೊಟ್ಟಿತ್ತು, ಕೊಡ್ಲಿಕ್ಕೆ ಅಲೋಕೇಟ್ ಆಗಿತ್ತು. ಬಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ತಡೀತು ಅಷ್ಟೆ. ಇನ್ನು 2024 ಈಗಲೂ ಕೂಡ $21 ಮಿಲಿಯನ್ ಅನ್ನ ಭಾರತದ ಮತದಾನ ಪ್ರಮಾಣ ಹೆಚ್ಚಿಸ್ಲಿಕ್ಕೆ ಅಮೆರಿಕ ಕಳಿಸಿತ್ತು. ಮತದಾನ ಪ್ರಮಾಣ ಹೆಚ್ಚಿಸ್ಲಿಕ್ಕೆ ಕಳಿಸಿತ್ತು. ಎಂಥ ವಿಪರ್ಯಾಸ, ಎಂಥ ಅನ್ಫಾರ್ಚುನೇಟ್ ಅಂದ್ರೆ ಅಲ್ಲೇ ಮತದಾನ ಪ್ರಮಾಣ ಕುಸಿದೋಗ್ಯದ. ಅಂದ್ರೆ ನಮ್ಗೆ ಹೇಳುದು, ಈ ಎಲ್ಲ ಇದ್ರ ಹಿಂದಿನ ಉದ್ದೇಶ ಏನು? ಒಂದು, ಅಲ್ಲೇ ಮತದಾನ ಜಾಗೃತಿ ಇಲ್ಲ, ಆದ್ರೂ 2014 ಭಾರತದೊಳಗೆ ಮತದಾನ ಜಾಗೃತಿ ಮಾಡ್ಲಿಕ್ಕೆ ರೊಕ್ಕ ಕಳಿಸ್ತಾರೆ. ಏನಿದ್ರ ಹಿಂದಿನ ಉದ್ದೇಶ? ಮೋದಿ ಬರಬಾರ್ದು ಅನ್ನುವಂತ ಕಾರಣಕ್ಕೆ ಏನಾದ್ರು 182 ಕೋಟಿ ಕೊಟ್ಟು ಕಳಿಸಿದ್ರ? ಷಡ್ಯಂತ್ರ ಮಾಡ್ರಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರ? ಇನ್ನು 2024 ಅಲ್ಲೇ ಮತದಾನ ಪ್ರಮಾಣ ಕುಸಿದದ, ಅಲ್ಲೇ ಮತದಾನ ಜಾಗೃತಿ ಬೇಕಾಗ್ಯದ. ಆದ್ರೆ ಇಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸ್ಲಿಕ್ಕೂ 182 ಕೋಟಿ $21 ಮಿಲಿಯನ್ ಕಳಿಸ್ತಾರ. ಕಾರಣ ಏನು? ಮೋದಿ 3ನೇ ಸಾರಿ ಬರಬಾರ್ದು ಅನ್ನುವಂತ ಷಡ್ಯಂತ್ರನ ಬೈಡನ್ ಸರ್ಕಾರದ್ದು. ಈ ಎಲ್ಲಾ ಸಹಜ ಪ್ರಶ್ನೆಗಳಿವೆಲ್ಲ. ಏನಿದಕ್ಕೇನ್ ದೊಡ್ಡ ರಾಕೆಟ್ ಸೈನ್ಸ್ ಅಧ್ಯಯನ ಮಾಡಿ ಇವನ್ನ ಅರ್ಥ ಮಾಡ್ಕೋಬೇಕು ಅಂತ ಏನಲ್ಲ. ಇದು ಜಸ್ಟ್ ಸಹಜ, ಯಾರದೇ ಮನಸ್ಸಿನೊಳಗಾದ್ರೂ ಹೇಳುವಂತ ಸಹಜ ಪ್ರಶ್ನೆಗಳಿವೆಲ್ಲ. ನೆಕ್ಸ್ಟ್, ಈ ಎಲ್ಲಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುವಂತ ಒಂದು ವಿಷಯ ಹೇಳ್ತೇನೆ ನಾನು. ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ $21 ಮಿಲಿಯನ್ ಭಾರತಕ್ಕೆ ಯಾಕೆ ಕೊಟ್ವಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಹೇಳ್ತಾ ಎಲ್ಲ ಮಾತಾಡ್ತಾ ಇನ್ನೊಂದು ಮಾತು ಹೇಳ್ತಾರೆ ಮುಂದ. ಬಾಂಗ್ಲಾದೇಶದೊಳಗ ಅಲ್ಲಿನ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ $29 ಮಿಲಿಯನ್ ಕೊಡ್ಲಾಗಿತ್ತು ಅಂತ ಹೇಳ್ತಾರೆ. ಬಾಂಗ್ಲಾದೇಶದ ರಾಜಕೀಯ ಸ್ಥಿತಿಗತಿಯನ್ನ ಬಲವರ್ಧನೆ ಮಾಡಲಿಕ್ಕೆ, ರಾಜಕೀಯ ಸ್ಥಿತಿಗತಿಯನ್ನ ಗಟ್ಟಿ ಮಾಡಲಿಕ್ಕೆ $29 ಮಿಲಿಯನ್ ಕೊಡ್ಲಾಗಿತ್ತು ಬೈಡನ್ ಸರ್ಕಾರ, ಹಿಂದಿನ ಬೈಡನ್ ಸರ್ಕಾರ ಕೊಟ್ಟಿತ್ತು ಅಂತ ಟ್ರಂಪ್ ಹೇಳ್ತಾರೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ನಿಮಗೆ ಈಗ ಹೇಳ್ತೇನಲ್ಲ, ದಿಸ್ ಈಸ್ ಆಕ್ಚುಲಿ ಅ ಟರ್ನಿಂಗ್ ಪಾಯಿಂಟ್ ಫಾರ್ ದಿಸ್ ವಿಡಿಯೋ. ಏನಂದ್ರ, $29 ಮಿಲಿಯನ್ ಎದಕ್ಕೆ ಕೊಟ್ಟಿದ್ರು ಬೈಡನ್ ಸರ್ಕಾರ? ಬಾಂಗ್ಲಾದೇಶದ ರಾಜಕೀಯ ಸ್ಥಿತಿಗತಿಯನ್ನ ಗಟ್ಟಿ ಮಾಡ್ಲಿಕ್ಕೆ. ಬಟ್ ಅಲ್ಲಾಗಿದ್ದೇನು? ಹಿಂಸಾಚಾರ. ಅಲ್ಲಾಗಿದ್ದೇನು? ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾಳನ್ನ ಹೆಂಗ್ ಓಡಿಸಿದ್ರು ಅಂದ್ರ ದೇಶ ಬಿಟ್ಟು. ಆಕೆ ಮನಿಗ್ ಬೆಂಕಿ ಹಾಕಿದ್ರು. ಆಕೆ ಮನೆಯೊಳಗಿದ್ದ ಏನೇನೇನೇನೋ ತಗೊಂಡು ಏನೇನೇನೋ ಮಾಡಿ ಹೊರಗ್ ಬಂದು ಅಕ್ಷರಶಃ ಹಿಂಸಾಚಾರ ಭುಗಿಲೆದ್ದಿತ್ತು ಎಲ್ಲಿ? ಬಾಂಗ್ಲಾದೇಶದೊಳಗ. ನಂತರ ಏನಾಯ್ತು? ಹಸೀನಾ ಹೊರಗೆ ಬಂದ ಮೇಲೆ ಈ ಮೊಹಮ್ಮದ್ ಯೂನಸ್, ಅಮೆರಿಕದ ಬೈಡನ್ ಪಪೆಟ್ ಅಂತ ಕರೀತಾರ ಅವನ್ನ ಅಲ್ಲಿ ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ಮಾಡ್ಲಾಯ್ತು, ಮುಖ್ಯಸ್ಥನನ್ನಾಗಿ ಮಾಡ್ಲಾಯ್ತು. ಆಮೇಲೆ ಅದು ಶಾಂತ ಆತ? ಇಲ್ಲ. ಆಮೇಲೆ ಶುರುವಾಗಿದ್ದು ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು. ಅಲ್ಪಸಂಖ್ಯಾತರು ಅನ್ನೋದಿಲ್ಲ, ಹಿಂದೂಗಳ ಮೇಲಿನ ದಾಳಿಗಳು ಶುರುವಾಗಿದ್ದು. ಎಷ್ಟು? 205 ಅಟ್ಯಾಕ್ಗಳು ನಡೆದು ಬಾಂಗ್ಲಾದೇಶದೊಳಗೆ. ಹಸೀನಾ ಸರ್ಕಾರ ಬಿದ್ದ ಮೇಲೆ, ಬೈಡನ್ ಪಪೆಟ್ ಮೊಹಮ್ಮದ್ ಯೂನಸ್ ಅಧಿಕಾರಕ್ಕೆ ಬಂದ ಮೇಲೆ 205 ದಾಳಿಗಳು, ಅಟ್ಯಾಕ್ಗಳು ಹಿಂದೂಗಳ ಮೇಲೆ ನಡೆದು. ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಒಂದಲ್ಲ ಎರಡಲ್ಲ, ದುರ್ಗಾದೇವಿ ಟೆಂಪಲ್ಲು,
ಇಸ್ಕಾನ್ ಟೆಂಪಲ್, ಇಂಥ 10 ಹಲವು ದೇವಾಲಯಗಳ ಮೇಲೆ ದಾಳಿ ನಡೆದು. ಅಷ್ಟ ಅಲ್ಲ, ಅಲ್ಲಿನ ಇನ್ನುಳಿದ ಅಲ್ಪಸಂಖ್ಯಾತರ ಮೇಲೂ ಹ್ಯಾರಾಸ್ಮೆಂಟ್ ಆಯ್ತು, ಶೋಷಣೆ ಆಯ್ತು. ಈ $29 ಮಿಲಿಯನ್ ಅನ್ನ ಇದಕ್ಕೆ ಉಪಯೋಗಿಸ್ಕೊಂಡ್ರೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಕೊಡ್ಲಾಗಿತ್ತೇನು ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ, ಅಲ್ಲಿನ ರಾಜಕೀಯ ಸ್ಥಿತಿಗತಿಯನ್ನ ಗಟ್ಟಿ ಮಾಡ್ಲಿಕ್ಕೆ ಕೊಡ್ಲಾಗಿದ್ದ ರೊಕ್ಕನೋ, ಅಥವಾ ಅಲ್ಲಿನ ಹಿಂದೂ ರಾಜಕೀಯ ಸ್ಥಿತಿಗತಿಯನ್ನ ರಾಜಕೀಯ ಮಹಾಪಲ್ಲಟ ಮಾಡಿ ನಮಗ್ ಬೇಕಾದವ್ರನ್ನ ಕೂಡಿಸ್ಕೊಂಡು ಈ ರೀತಿ ಮಾಡ್ಲಿಕ್ಕೆ ಬೈಡನ್ ಸರ್ಕಾರ ಈ ಹಣ ಕೊಟ್ಟಿತ್ತ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ. ಇವೆಲ್ಲ ಒಂದ್ ಸ್ವಲ್ಪ ಡೀಪ್ ಆಗಿ ಹೋದ್ರೆ ನಮ್ಗೆ ಇವೆಲ್ಲ ಅರ್ಥ ಆಗ್ತಾ ಹೋಗ್ತಾವ. ಅಮೆರಿಕದ USA ಇಂಥಕ್ಕೆಲ್ಲ ಬಹಳ ಹೆಸರುವಾಸಿಯಾಗಿದೆ. ತನ್ನ ಒಂದು ಉದ್ದೇಶ ಸಾಧಿಸ್ಕೊಳ್ಳಿಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ಕೋತ ಬಂದದಿದೆ USA. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಳ್ತದೆ, ಏನು, ಭಾರತದೊಳಗೂ $21 ಮಿಲಿಯನ್ ಅನ್ನ ಇದೇ ಕಾರಣದಿಂದ ಕೊಡ್ಲಾಗಿತ್ತ ಅನ್ನುವಂಥದ್ದು. ಯಾವ ಕಾರಣ? ಮತದಾನ ಪ್ರಮಾಣ ಹೆಚ್ಚಿಗೆ ಮಾಡುದು ಅಂತ ಮೇಲೆ ಸರ್ಫೇಸ್ ಇದಕ್ಕೆ ಕೊಟ್ಟಂತ ಕಾರಣ. ಆದ್ರೆ ಒಳಗಿದ್ದಂತ ಕಾರಣ ಏನು? ಮೋದಿಯನ್ನೇ ಸೋಲಿಸ್ಲಿಕ್ಕೆ ಈ $21 ಮಿಲಿಯನ್ ಕೊಡ್ಲಾಗಿತ್ತ, 182 ಕೋಟಿ ಕೊಡ್ಲಾಗಿತ್ತ ಅನ್ನುವಂತ ಪ್ರಶ್ನೆ ಹೇಳ್ತದೆ. ಹೌದಲ್ಲ? ಯಾವ ರೀತಿ ಬಾಂಗ್ಲಾದೇಶದೊಳಗೆ $29 ಮಿಲಿಯನ್ ಕೊಟ್ಟು ಅಲ್ಲಿ ಉಲ್ಟಾ ಕೆಲಸ ಆಯ್ತು, ಅಲ್ಲಿ ಕೊಟ್ಟಿದ್ದ ಉದ್ದೇಶನ ಬೇರೆ, ಆಗಿದ್ದ ಕೆಲಸನ ಬೇರೆನೋ, ಅದೇ ರೀತಿ ಭಾರತದೊಳಗೆ ಕೊಟ್ಟಂತ ಉದ್ದೇಶ ಇಟ್ಕೊಂಡು ಕೊಟ್ಟಂತ ಒಂದು ನೆಪ ಇಟ್ಕೊಂಡು ಕೊಟ್ಟಂತ ರೊಕ್ಕ ಅಲ್ಲಿ ಆಗೋ ಕೆಲಸನೂ ಬೇರೆ ಆಗಿತ್ತ ಭಾರತದೊಳಗ ಅನ್ನೋ ಈ ಒಂದು ಪ್ರಶ್ನೆ ಹೇಳತ್ತದ. ಯಾಕ ಇಲ್ಲಿ ರಿವರ್ಸ್ ಅಂದ್ರೆ ಏನು? ರಿವರ್ಸ್ ಆಗೋದಂದ್ರೆ ಏನು? ಮೋದಿಯನ್ನು ಕೆಳಗಿಳಿಸೋದೇ ಅಷ್ಟೇ, ಬೇರೆ ಏನಲ್ಲ. ಅಷ್ಟಕ್ಕೂ ಮೋದಿನ ಯಾಕೆ ಕೆಳಗಿಳಿಸುವ ಉದ್ದೇಶ ಬೈಡನ್ ಸರ್ಕಾರ ಹೊಂದಿತ್ತು ಅಥವಾ ಹೊಂದಿರಬಹುದಾಗಿತ್ತು ಅನ್ನುವಂತ ಒಂದು ಪ್ರಶ್ನೆ. ನೋಡ್ರಿ, ಈ ಏಷ್ಯಾ ರೀಜನ್ ಅದಲ್ಲ, ಈ ಏಷ್ಯಾ ಪ್ರದೇಶ ಅಮೆರಿಕಕ್ಕೆ ಬಹಳ ಇಂಪಾರ್ಟೆಂಟ್. ಸದ್ಯ ಇಲ್ಲಿ ಅಮೆರಿಕಕ್ಕೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡುವಂತ ದೇಶಗಳು ಯಾವ್ದಾದ್ರು ಇದ್ರೆ ಚೀನಾ ಮತ್ತು ಭಾರತ. ಅಮೆರಿಕ ಗೊತ್ತು, ಅಟ್ ಎನಿ ಕಾಸ್ಟ್ ಚೀನಾ ನಮ್ಮ ಕೈ ಒಳಗೆ ಬರುವುದಿಲ್ಲ, ಚೀನಾ ನಾವು ಹೇಳ್ದಂಗೆ ಆಡಿಸೋದಿಲ್ಲ ಅನ್ನೋದು ಗೊತ್ತು. ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ನಡೆಯುವುದಿಲ್ಲ, ಅಲ್ಲಿ ಇರುವುದ ಒಂದು ಸರ್ಕಾರ, ಅಲ್ಲಿ ಇರುವುದ ಒಂದು ಪಕ್ಷ, ಅಲ್ಲಿ ಇರುವುದ ಒಬ್ಬವ, ಅಲ್ಲಿ ಏನ್ ಮಾಡಿದ್ರು ಬದಲಾವಣೆ ತರ್ಲಿಕ್ಕೆ ಆಗುದಿಲ್ಲ, ನಾವು ಹೇಳ್ದಂಗ ಚೀನಾ ಆಟ ಆಡುವುದಿಲ್ಲ ಅನ್ನೋದು ಗೊತ್ತು. ಆದ್ರ ಇನ್ನುಳಿದ ದೇಶಗಳು ಯಾವುದು? ಬಾಂಗ್ಲಾದೇಶ ಅವ್ರ ತೆಕ್ಕೆ ಹೋತು, ಅವ್ರು ಹೇಳ್ದಂಗೆ ಬಾಂಗ್ಲಾದೇಶ ಈಗ ಆಡ್ತದೆ, ಪಾಕಿಸ್ತಾನ ಆಡ್ತದೆ, ನೇಪಾಳ, ಶ್ರೀಲಂಕಾ ಇವೆಲ್ಲಾನು ಅವ್ರು ಹೇಳ್ದಂಗೆ ಕುಣಿತಾವ. ಆದ್ರೆ ಇನ್ನೊಂದು ಯಾವುದು? ಭಾರತ. ಮೋದಿ ಇರೋ ತನಕನೂ ಭಾರತ ನಾವು ಹೇಳಿದಂಗೆ ಆಟ ಆಡೋದಿಲ್ಲ ಅನ್ನುವಂಥದ್ದು ಬೈಡನ್ ಸರ್ಕಾರಕ್ಕೆ ಗೊತ್ತಿತ್ತು. ಮೋದಿಯನ್ನ ತೆಗೆದ್ರೆ ಮಾತ್ರ ಏಷ್ಯಾ ರೀಜನ್ ಒಳಗ ನಾವು ಭಾರತದಂತ ಒಂದು ದೊಡ್ಡ ದೇಶನ ನಮ್ಮ ಹಿಡಿತಕ್ಕೆ ತಗೋಬಹುದು. ಆಮೇಲೆ ಚೀನಾ ಜೊತೆಗೆ ನಾವು ಆಟ ಆಡ್ಬೋದು, ಚೀನಾ ಸೆಡ್ ಹೊಡಿಬಹುದು, ಯಾವ್ಯಾವ ರೀತಿಯಿಂದ ಸೆಡ್ ಹೊಡಿಬಹುದು, ಎಲ್ಲಾ ರೀತಿಯಿಂದ ಸೆಡ್ ಹೊಡಿಬಹುದು ಅನ್ನುವಂತ ವಿಚಾರ ಬೈಡನ್ ತಲೆಯೊಳಗಿತ್ತು. ಆ ಕಾರಣದಿಂದಾಗಿ ಈ $21 ಮಿಲಿಯನ್ ಮೋದಿಯನ್ನು ಸೋಲಿಸ್ಲಿಕ್ಕೆ ಕೊಡ್ಲಾಗಿತ್ತು ಅನ್ನುವಂತ ಒಂದು ಗಂಭೀರ ವಿಶ್ಲೇಷಣೆಗಳು ಇವತ್ತು ನಡ್ಲಿಕತ್ತಾವ. ಇವೆಲ್ಲ ಸತ್ಯ ಅನ್ನುವಂತ ಒಂದು ಮುದ್ರೆಯನ್ನು ಒತ್ತಲಿಕ್ಕೆ ಅರ್ಹವಾದ ವಿಶ್ಲೇಷಣೆಗಳೇ ಇವು. ಯಾಕಂದ್ರ ಈ US ಏನದಲ್ಲ, ಈ US ತುಂಬಿಕೊಂಡಿದ್ದು ಈ ಲೆಫ್ಟ್ ರಾಡಿಕಲ್ಸ್ ಅಂತ ಏನ್ ಹೇಳ್ತೇವಲ್ಲ ನಾವು, ಈ ಎಡಪಂಥೀಯ ತೀವ್ರಗಾಮಿಗಳಂತ ಏನ್ ಹೇಳ್ತೇವಲ್ಲ, ಅವರಿಂದಾನೇ ಈ ಒಂದು US ತುಂಬಿಕೊಂಡಿತ್ತು. ಹಂಗಾಗಿ ಎಲಾನ್ ಮಸ್ಕ್ ಅಧಿಕಾರಕ್ಕೆ ಬಂದ ತಕ್ಷಣ, ಅಧಿಕಾರ ವಹಿಸ್ಕೊಂಡ ತಕ್ಷಣ ಈ US ಇಂದ ಸಾವಿರಾರು ಜನರನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಟ್ರಂಪ್ ತೆಗೆದುಹಾಕ್ಬಿಟ್ರು ಕೆಲಸದಿಂದ. ಈ ಲೆಫ್ಟ್ ರಾಡಿಕಲ್ಸ್ ಅನ್ನ ಹೊಂದಿದ್ದಂತ US ಸಂಸ್ಥೆ, ಈ US ಸಂಸ್ಥೆ ಏನದಲ್ಲ, ಇದು ಭಾರತದೊಳಗ ಮೋದಿ ಸರ್ಕಾರನ ಉರುಳಿಸ್ಲಿಕ್ಕೆ ಹಣ ಕಳಿಸಿತ್ತು ಅಂತಂದ್ರೆ ಅದ್ರೊಳಗೆ ಆಶ್ಚರ್ಯ ಪಡಬೇಕಾದಂತ ಒಂದು ವಿಷಯ ಏನಿಲ್ಲ. ಇನ್ನೊಮ್ಮೆ ಹೇಳ್ತೇನೆ ನಾನು ಇದನ್ನು ಸ್ಪಷ್ಟವಾಗಿ, ಆಶ್ಚರ್ಯ ಪಡಬೇಕಾದಂತ ವಿಷಯ ಏನಿಲ್ಲ. ಆದ್ರ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದೊಂದು ಸ್ವಲ್ಪ ಜೋಕ್ ಅನಿಸ್ಬೋದು. 182 ಕೋಟಿ ಭಾರತದಂತ ದೊಡ್ಡ ದೇಶದೊಳಗ 182 ಕೋಟಿ ಕೊಟ್ಟು ಒಬ್ಬ ಜನಪ್ರಿಯ ನಾಯಕನ ಪಕ್ಷವನ್ನ ಸೋಲಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆ. 182 ಕೋಟಿ ಚಿಲ್ಲರೆ ಹಣ, ಅದು ಭಾರತದಂತ ದೇಶಕ್ಕೆ ಅದೇನು ದೊಡ್ಡ ಹಣ ಅಲ್ಲ. ಸಾಧ್ಯನಾ? ಕ್ಯಾನ್ 182 crore ಟರ್ನ್ ಇಂಡಿಯನ್ ಎಲೆಕ್ಷನ್ ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಟರ್ನ್ ಮಾಡ್ಬೋದಾ? ಅಬ್ಸಲ್ಯೂಟ್ಲಿ ಮಾಡ್ಬೋದು. ಹೆಂಗ ನೋಡ್ರಿ, ಕೆಲವೊಂದಿಷ್ಟು ಕ್ಷೇತ್ರಗಳಂತಿರ್ತಾವ, ಆ ಕ್ಷೇತ್ರಗಳೊಳಗ ನೆಕ್ ಟು ನೆಕ್ ಫೈಟ್ ಇರ್ತದೆ. ಈ 182 ಕೋಟಿ ಹಣನ ಯಾವ NGOಗಳಿಗೆ ಹೋಗ್ತಿತ್ತೋ, ಯಾವ ವ್ಯಕ್ತಿಗಳಿಗೆ ಹೋಗ್ತಿತ್ತೋ ನಮಗಿನ್ನೂ ಆ ಮಾಹಿತಿಗಳು ಗೊತ್ತಿಲ್ಲ. ಆದ್ರೆ ಅವರೆಲ್ಲ ಈ ನೆಕ್ ಟು ನೆಕ್ ಫೈಟ್ ಇದ್ದಂತ ಕ್ಷೇತ್ರದೊಳಗ ಈ 182 ಕೋಟಿ ಹಣವನ್ನ ಬಳಸಿ
ಮತದಾನವನ್ನೇ ಟರ್ನ್ ಮಾಡಬಹುದು. ವೋಟಿಂಗ್ ಏನದಲ್ಲ, ಆ ಅದನ್ನ ವೋಟಿಂಗ್ ಪ್ರಕ್ರಿಯೆಯನ್ನೇ ಟರ್ನ್ ಮಾಡಿಬಿಡ್ಬೋದು. ಈಗ 182 ಕೋಟಿ ಅದಪ್ಪ. ಈ ಒಂದ್ ಯಾವ್ದೋ ಒಂದು ಕ್ಷೇತ್ರ ತಗೊಳ್ಳೋಣ. ಆ ಕ್ಷೇತ್ರದೊಳಗ ಬಿಜೆಪಿ ಮತ್ತೆ ಇನ್ನೊಂದ್ ಯಾವ್ದೋ ಪಕ್ಷ ಕಾಂಗ್ರೆಸ್ ಅಂತ ಇಟ್ಕೊಳ್ಳೋಣ. ಇಬ್ಬರ ನಡುವನು ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ಇದು ಅಪ್ರಸ್ತುತ, ಅದು ಬೇಡ, ಕಾಂಗ್ರೆಸ್ ಬೇಡ. ಬಿಜೆಪಿ ಮತ್ತೆ ಟಿಎಂಸಿ ನಡುವ ಪಶ್ಚಿಮ ಬಂಗಾಳದೊಳಗೆ ಯಾವ್ದೋ ಒಂದು ಕ್ಷೇತ್ರದೊಳಗ ನೆಕ್ ಟು ನೆಕ್ ಫೈಟ್ ಅದ ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನಾದ್ರೂ ಮಾಡಿ ಬಿಜೆಪಿಯನ್ನ ಸೋಲಿಸಿದ್ರೆ, ಅಲ್ಲ, ಇಲ್ಲಿ ಏನಾದ್ರೂ ಮಾಡಿ ಬಿಜೆಪಿಯನ್ನ ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ, ಅಂದ್ರೆ ಇಲ್ಲಿ ಬಿಜೆಪಿಯನ್ನ ಸೋಲಿಸ್ಬೋದು, ಇಂಥ ಕೆಲ ಕ್ಷೇತ್ರದೊಳಗೆ ಬಿಜೆಪಿಯನ್ನ ಸೋಲಿಸ್ಬೋದು ಅನ್ನುವಂಥ ಉದ್ದೇಶ ಇದ್ದಾಗ, ಇಲ್ಲಿ ಈ 182 ಕೋಟಿಯನ್ನ ಬಳಸ್ಕೊಂಡು, 182 ಕೋಟಿ 182 ಕೋಟಿ ಅಲ್ಲ, ಇವತ್ತಿಗೂ ನಮ್ಮ ಮತದಾರರು ಪ್ರಲೋಭನೆಗೆ ಒಳಗಾಗಿ ಮತ ಹಾಕೋದು ಅದ. ಅಂಥ ಸಂದರ್ಭದೊಳಗೆ ಇಂಥ ನೆಕ್ ಟು ನೆಕ್ ಫೈಟ್ ಇದ್ದಂಥ ಕ್ಷೇತ್ರದೊಳಗ ಮತ್ತ ಹಣ ಕೊಟ್ಟು, ಆ 182 ಕೋಟಿ ಏನ್ ಬಂದಿರ್ತ ಅದ್ರೊಳಗಿನ ಹಣ ಕೊಟ್ಟು ಮತದಾನ ಮಾಡಿಸೋದು ಸಾಧ್ಯ ಅದ. ಇದೆಲ್ಲ ಆಲ್ ದೀಸ್, ನಾನು ಇದೇನು ಹೇಳಿಗತ್ತೇನಲ್ಲ, ಇವೆಲ್ಲ ಸಾಧ್ಯ ಇರುವಂತ ಮಾತುಗಳೇ ಇವೆಲ್ಲ. ಇವೆಲ್ಲ ಆಗಿರ್ಬೋದು, ಇವೆಲ್ಲ ಪರಿಶೀಲನೆ ಆಗ್ಬೇಕು, ತನಿಖೆಯಿಂದ ಹೊರಗೆ ಬರ್ಬೇಕು. ಆದ್ರ 182 ಕೋಟಿಯಿಂದ ಭಾರತದ ಚುನಾವಣೆ ಟರ್ನ್ ಆಗ್ಲಿಕ್ಕೆ ಸಾಧ್ಯ ಅಂತ ನಾ ಹೇಳಿಗತ್ತೀನಿ. ಇಂಥ ನೆಕ್ ಟು ನೆಕ್ ಫೈಟ್ ಇರುವಂತ ಕ್ಷೇತ್ರದೊಳಗ ಈ 182 ಕೋಟಿಯನ್ನ ಉಪಯೋಗಿಸ್ಕೊಂಡು ಚುನಾವಣೆಯನ್ನ ಮತದಾನವನ್ನ ಟರ್ನ್ ಮಾಡಿರಬಹುದು. ಅದೇ ಕಾರಣಕ್ಕೆ ಬಿಜೆಪಿಗೆ ನಂಬರ್ಸ್ ಕಡಿಮೆ ಆಗಿರಬಹುದು, ಹೇಳಿಕ್ ಬರುವುದಿಲ್ಲ. ಆದ್ರೆ ನಾ ಇನ್ನೊಂದು ನಿಮ್ಗೆ ಹೇಳೋದು, ಭಾರತದಂತ ಈ ಒಂದು ಭವ್ಯ ದೇಶದೊಳಗ ಈ ಎಲ್ಲ ಏನದಲ್ಲ, ಈ ಟ್ರಂಪು ಮತ್ತೊಬ್ರು ಬೈಡನ್ನು, ಈ ಯಾರೇ ಏನೇ ಹೇಳ್ಬೋದು, ಆದ್ರೆ ಇಲ್ಲಿ ಮತದಾರ ಅಷ್ಟೇ ಪ್ರಬುದ್ಧನೂ ಇದ್ದಾನ. ಹಂಗಾಗಿ ಇವತ್ತು ಮತ್ತೊಮ್ಮೆ ಆ 182 ಕೋಟಿನೋ ಮಗದೊಂದು ಕಳಿಸಿದ್ರು ಕೂಡ ಇವತ್ತಿಗೂ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದು ಮೋದಿನ. ಬಾಂಗ್ಲಾದೇಶದಂಗ ಆಗ್ಲಿಲ್ಲ ಇಲ್ಲಿ ಪರಿಸ್ಥಿತಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಂದ್ರೆ, ಈ ಹೊರಗೆ ಬರ್ಬೇಕಾಗಿ ಸತ್ಯ ಏನಂದ್ರೆ, ಈ 182 ಕೋಟಿ ಅದು ಯಾವನ್ ಕೈ ಸೇರ್ತು ಅಂತ, ನನ್ನ ಮಗ ಇದನ್ನ ಹೆಂಗ್ ಉಪಯೋಗಿಸ್ಕೊಂಡ ಅಂತ. ನಿಜವಾದ ದೇಶದ್ರೋಹಿಗಳಂತ ಯಾರಾದ್ರೂ ಇದ್ರ ಅದು ನನ್ನ ಮಕ್ಕಳು. ಅದ್ ಹೆಂಗ್ ಉಪಯೋಗಿಸ್ಕೊಂಡ್ರ ಅವರು, ಅದ್ ಎಲ್ಲಿ ಹೋತು, ಯಾರ ಕೈ ಸೇರ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ಈ ಎಲ್ಲಾನು ಗಮನದಲ್ಲಿಟ್ಕೊಂಡು ನೋಡೋಣ, ಮುಂದೆ ಏನಾದ್ರು ಡೆವಲಪ್ಮೆಂಟ್ಸ್ ಆದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ಎಲ್ಲಾನು ನಿಮ್ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಯ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರ, ನಿಮ್ಗೆ ಹೆಲ್ಪ್ಫುಲ್ಲು ಅಂತ ನಿಮ್ಗೇನೋ ಒಂದು ಚಲೋ ಅನಿಸಿದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದ.